ಫ್ರೆಂಡ್ಸ್, ಈ ವಿಡಿಯೋ ಕೇವಲ ಯಾರಿಗೆಂದರೆ ಯಾರು ತಮ್ಮನ್ನು ತಾವು ಏಕಾಂಗಿಯಾಗಿ ಬದುಕುವ ಕುರಿತು ಬಯಸುತ್ತಾರೋ ಅವರಿಗೆ, ಯಾರನ್ನು ಈ ದುನಿಯಾ ಅಂದರೆ ಸಮಾಜ ನೆಗ್ಲೆಕ್ಟ್ ಮಾಡಿದೆಯೋ ಅವರಿಗೆ, ಯಾರು ತಮ್ಮದೇ ಆದ ದುನಿಯಾದಲ್ಲಿ ಮಸ್ತ್ ಆಗಿ ಇರುತ್ತಾರೋ ಅವರಿಗೆ, ಯಾರನ್ನು ಈ ಸೊಸೈಟಿ ತುಂಬಾ ಆಟಿಟ್ಯೂಡ್ ಆದ ಈಗೋ ಇರುವ ವ್ಯಕ್ತಿ ಅಂತ ಫಾಲ್ಸ್ ಅಜಂಪ್ಷನ್ ಮಾಡಿಕೊಂಡಿದೆಯೋ ಅವರಿಗೆ. ಫ್ರೆಂಡ್ಸ್, ನಿಮಗೆ ಗೊತ್ತಾ ನಾನು ಯಾರ ಬಗ್ಗೆ ಮಾತನಾಡಲು ಹೊರಟಿರುವೆ ಅಂತ? ಎಸ್, ಯು ಆರ್ ಎಕ್ಸಾಕ್ಟ್ಲಿ ರೈಟ್, ಇಂಟ್ರೋವರ್ಟ್ಸ್. ಫ್ರೆಂಡ್ಸ್, ಇಂದು ನಾನು ಜಗತ್ತಿಗೆ ತುಂಬಾ ಮಿಸ್ಟೀರಿಯಸ್ ಆದ ವ್ಯಕ್ತಿಗಳು ಅಂದರೆ ಇಂಟ್ರೋವರ್ಟ್ಸ್ಗಳ ಬಗ್ಗೆ ಮಾತನಾಡುವವನಿದ್ದೇನೆ. ಇಂಟ್ರೋವರ್ಟ್ಸ್ ಯಾರು ಅಂದರೆ ಇತರ ಜನರೊಂದಿಗೆ ಇರುವುದಕ್ಕಿಂತ ಒಂಟಿಯಾಗಿರಲು ಇಷ್ಟಪಡುವ ಶಾಂತ ಮತ್ತು ನಾಚಿಕೆ ಸ್ವಭಾವದ ವ್ಯಕ್ತಿ. ಬನ್ನಿ ಫ್ರೆಂಡ್ಸ್, ಜಗತ್ತಿಗೆ ತುಂಬಾ ವೀಕ್ ವ್ಯಕ್ತಿಗಳಂತೆ ಕಾಣುವ ಇವರು ಎಷ್ಟು ಪವರ್ಫುಲ್ ಆಗಿರುತ್ತಾರೆ ಅಂತ ನೋಡೋಣ. ನಂಬರ್ 1, ಪವರ್ಫುಲ್ ಅಬ್ಸರ್ವೇಷನ್ಸ್. ಹೌದು ಫ್ರೆಂಡ್ಸ್, ಇಂಟ್ರೋವರ್ಟ್ ವ್ಯಕ್ತಿಗಳಲ್ಲಿ ಅಬ್ಸರ್ವೇಷನ್ ತುಂಬಾ ತೀಕ್ಷ್ಣವಾಗಿರುತ್ತದೆ. ಅವರು ಬೇರೆಯವರನ್ನು ಕೇವಲ ಅವರ ಕಣ್ಣುಗಳಿಂದ ಮತ್ತು ಮಾತಿನ ಶೈಲಿಗಳಿಂದ ತಿಳಿದುಕೊಳ್ಳುತ್ತಾರೆ ಅವರು ಹೇಗಿದ್ದಾರೆಂದು. ಅವರು ಒಬ್ಬನ ವ್ಯಕ್ತಿತ್ವವನ್ನು ಕೇವಲ ಕೆಲವೇ ದಿನಗಳಲ್ಲಿ ಅಳೆಯುತ್ತಾರೆ. ನಂಬರ್ 2, ಪ್ರಾಬ್ಲಮ್ ಸಾಲ್ವರ್ಸ್. ಇಂಟ್ರೋವರ್ಟ್ ವ್ಯಕ್ತಿಗಳು ಅವರ ಲೈಫ್ ನಲ್ಲಿ ಬರುವಂತ ಎಂತಹುದೇ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡುವಂತ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ, ಏಕೆಂದರೆ ಅವರು ಪ್ರಾಬ್ಲಮ್ಸ್ ಗಳನ್ನು ತುಂಬಾ ಡೀಪ್ ಆಗಿ ಅನಲೈಸ್ ಮಾಡುತ್ತಾರೆ. ನಂಬರ್ 3, ಮಿಸ್ಟೀರಿಯಸ್ ಮೂವರ್ಸ್. ಹೌದು ಫ್ರೆಂಡ್ಸ್, ಇಂಟ್ರೋವರ್ಟ್ ವ್ಯಕ್ತಿಗಳು ಇತರರಿಗೆ ತುಂಬಾ ಮಿಸ್ಟೀರಿಯಸ್ ಆಗಿ ಕಾಣುತ್ತಾರೆ, ಏಕೆಂದರೆ ಅವರು ಯಾರ ಜೊತೆಯೂ ಹೆಚ್ಚು ಮಾತನಾಡುವುದಿಲ್ಲ, ಯಾರ ಜೊತೆಯೂ ಹೆಚ್ಚು ಬೆರೆಯುವುದು ಇಲ್ಲ ಮತ್ತು ತಮ್ಮ ಭವಿಷ್ಯದ ನಡೆಗಳನ್ನು ಯಾರ ಹತ್ರನೂ ಹೇಳಿಕೊಳ್ಳುವುದಿಲ್ಲ. ನಂಬರ್ 4, ಎಕ್ಸ್ಪರ್ಟ್ ಇನ್ ಮೆನಿ ಫೀಲ್ಡ್ಸ್. ಈ ವ್ಯಕ್ತಿಗಳು ಒಂದಕ್ಕಿಂತ ಹೆಚ್ಚು ಫೀಲ್ಡ್ಸ್ ಗಳಲ್ಲಿ ತಮ್ಮ ಚಾಕಚಕ್ಯತೆಯನ್ನು ಮೆರೆಯುತ್ತಾರೆ, ಏಕೆಂದರೆ ಅವರು ಒಂದು ಫೀಲ್ಡ್ ನಲ್ಲಿ ಮಾಸ್ಟರ್ ಆದ ನಂತರ ಅದರಲ್ಲೇ ಅವರು ತಮ್ಮ ಲೈಫ್ ಅನ್ನು ಸಾಗಿಸಲು ಇಷ್ಟಪಡುವುದಿಲ್ಲ. ಅವರು ಹೊಸ ಹೊಸ ಫೀಲ್ಡ್ ಗಳನ್ನು ಎಕ್ಸ್ಪ್ಲೋರ್ ಮಾಡಲು ಬಯಸುತ್ತಾರೆ. ನಂಬರ್ 5, ಸೈಲೆನ್ಸ್ ಲವರ್ಸ್. ಹೌದು ಫ್ರೆಂಡ್ಸ್, ಇಂಟ್ರೋವರ್ಟ್ಸ್ ಆದವರು ಯಾವಾಗಲೂ ಏಕಾಂತವನ್ನು ಬಯಸುತ್ತಾರೆ. ಹೊರಗಿನ ಜಗತ್ತು ಅವರನ್ನು ಅರ್ಥ ಮಾಡಿಕೊಂಡಿರುವುದಿಲ್ಲವಾದ್ದರಿಂದ ಅವರು ತಮ್ಮ ಫೀಲಿಂಗ್ಸ್ ಗಳನ್ನು ತಾವೇ ಅನುಭವಿಸಲು ಸೈಲೆನ್ಸ್ ನಲ್ಲಿ ಇರಲು ಬಯಸುತ್ತಾರೆ. ನಂಬರ್ 6, ಲಿವ್ಸ್ ವಿತ್ ಸೇಮ್ ಮೈಂಡ್ ಸೆಟ್ ಆಫ್ ಪೀಪಲ್. ಇಂಟ್ರೋವರ್ಟ್ ಜನರಿಗೆ ಸ್ನೇಹಿತರು ತುಂಬಾ ಕಮ್ಮಿ. ಅವರು ಎಲ್ಲರನ್ನೂ ಒಮ್ಮೆಲೆ ನಂಬುವುದಿಲ್ಲ. ಅವರು ಯಾವಾಗಲೂ ಜಗತ್ತಿಗಿಂತ ಒಂದು ಹೆಜ್ಜೆ ಮುಂದೆ ಇರುವುದರಿಂದ ಅವರು ಹೆಚ್ಚು ಜನರೊಡನೆ ಫ್ರೆಂಡ್ಶಿಪ್ ಮಾಡಲು ಸಹ ಬಯಸುವುದಿಲ್ಲ. ಹೀಗಾಗಿ ಅವರು ತಮ್ಮದೇ ತರಹದ ಮೈಂಡ್ ಸೆಟ್ ಇರುವ ವ್ಯಕ್ತಿಗಳ ಜೊತೆ ಇರಲು ಬಯಸುತ್ತಾರೆ. ನಂಬರ್ 7, ಡಿಫರೆಂಟ್ ಥಿಂಕರ್ಸ್. ಹೌದು ಫ್ರೆಂಡ್ಸ್, ಇಂಟ್ರೋವರ್ಟ್ ಆದವರು ಡೀಪ್ ಥಿಂಕರ್ಸ್ ಆಗಿರುತ್ತಾರೆ. ಅವರು ಯಾವುದೇ ವಿಷಯಗಳನ್ನು ನೇರವಾಗಿ ಒಪ್ಪಿಕೊಳ್ಳುವುದಿಲ್ಲ. ಒಮ್ಮೊಮ್ಮೆ ಅವರ ಕಮೆಂಟ್ಗಳು ತೀರಾ ತೀಕ್ಷ್ಣವಾದರೂ ಅದರಲ್ಲಿ ಏನೋ ಒಂದು ಮಹತ್ವದ ಅಂಶ ಹೊಂದಿರುತ್ತದೆ. ನಂಬರ್ 8, ದೇ ಆರ್ ಎಮೋಷನಲ್. ಇಂಟ್ರೋವರ್ಟ್ಗಳು ಹೆಚ್ಚು ಮಾತನಾಡದಿರುವುದರಿಂದ ಸಮಾಜ ಅವರನ್ನು ಒಬ್ಬ ಇಗೋಯಿಸ್ಟಿಕ್ ಪರ್ಸನ್ ಆಗಿ ನೋಡುತ್ತಿರುತ್ತದೆ, ಆದರೆ ಅವರು ತುಂಬಾ ಭಾವನಾತ್ಮಕ ಜೀವಿಯಾಗಿರುತ್ತಾರೆ. ಅವರು ತಮ್ಮ ಫೀಲಿಂಗ್ಸ್ ಗಳನ್ನು ತಮಗೆ ಹತ್ತಿರವಾದವರ ಜೊತೆ ಮಾತ್ರ ಹಂಚಿಕೊಳ್ಳುತ್ತಾರೆ. ನಂಬರ್ 9, ಸ್ಟೋರಿ ಬಿಹೈಂಡ್ ಇಂಟ್ರೋವರ್ಟ್ಸ್. ಫ್ರೆಂಡ್ಸ್, ಹಾಗಾದರೆ ಇಂಟ್ರೋವರ್ಟ್ಸ್ ಏಕೆ ಆಗಿರುತ್ತಾರೆ ಎಂದರೆ ಚಿಕ್ಕಂದಿನಿಂದ ತುಂಬಾ ತೊಂದರೆಗಳು ಅವರಿಗೆ ಈ ಸೊಸೈಟಿಯಿಂದ ಫ್ಯಾಮಿಲಿಯಿಂದ ಆಗಿದ್ದರಿಂದಲೇ ಅವರು ಇಂಟ್ರೋವರ್ಟ್ ಗಳಾಗಿ ಬೆಳೆದಿರುತ್ತಾರೆಂದು ಅನೇಕ ರಿಸರ್ಚಸ್ ಗಳು ಹೇಳುತ್ತವೆ. ಒಟ್ಟಿನಲ್ಲಿ ಇಂಟ್ರೋವರ್ಟ್ಸ್ ಗಳು ಸಮಾಜದ ಜೊತೆ ಹೆಚ್ಚು ಬೆರೆಯದಿದ್ದರೂ ಸಮಾಜಕ್ಕೆ ತುಂಬಾ ಕೊಡುಗೆ ನೀಡಿದ್ದಾರೆನ್ನುವುದು ಸತ್ಯ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಜೈ ಕರ್ನಾಟಕ.